ಈ ಥರ ನಾನು ಬಡ್ಕೊಂಡು ಹೋದ್ರೆ ಸಗಣಿ ಹಾಕೋ ಸಗಣಿ ಹಾಕಲ್ಲ ನೋಡಿ. ನೀನು ಓಡಾಡ್ತಿ ಅಂದ್ಬಿಟ್ಟು ಊಚೆಲಿದ್ದೀನಿ ರಾತ್ರಿ ಎಲ್ಲ. ಒಬ್ಬ ಹೆಂಗಸು ಇಲ್ಲಿ ಜೀವನ ಮಾಡ್ತಿದ್ರು ಅನ್ನೋ ಒಂದೇ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ. ಒಂಥರ ಗಡಗಡ. ಈಗ ಪಿಂಪಲ್ಸ್ ಎಲ್ಲ ಫುಲ್ ಬರ್ನ್ ಆಗ್ತಾ ಇದೆ. ಕಾರಣ ಇದೆ, ಬೇರೆ ಶಕ್ತಿಗಳಿಗೆ ಮನೇಲಿ ಜಾಗ ಬಿಡಬಾರ್ದು. ನಾನು ಟಾಮ್ ಆಗ್ಬಿಟ್ಬೇಕು ನೆಕ್ಸ್ಟ್ ಜನ್ಮಕ್ಕೆ ಅಂತ. ಯಾಕೆ ಈ ರಂಗೋಲಿ ತುಂಬಾ ಚಿಕ್ಕದಾಗಿದ್ರು ಸಕ್ಕತ್ತಾಗಿ ಕಾಣಿಸ್ತಿತ್ತೆ. ಡಾಮ್ ಡೋಮ್ ಇವತ್ತು ಗಾಂಧಿ ಜಯಂತಿ. ಶಿವಕುಮಾರ್ಗೆ ಬರೋದೇ ಭಕ್ತಿ ಅಪರೂಪಕ್ಕೆ. ತಲೆ ಮುಖ್ಯ, ತಲೆ. ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ ಫ್ರೆಂಡ್ಸ್. ಹುಷಾರ್. ಗೇಟ್ ಇತ್ತು ಆಚೆ ಮಲ್ಗವನೆ. ಮೊನ್ನೆ ನೈಟ್ ನಮ್ಮನ್ನ ಎದುರಿಸ್ಬಿಟ್ಟು ಇಲ್ಲಿ ತಣ್ಣಗೆ ಗಿಡ ಕೆಳಗೆ ಮಲ್ಗವನೆ. ಹಲೋ, ಪೂರ್ತಿ ಪುಣ್ಯ ಎಲ್ಲ ಶಿವಕುಮಾರ ತಗೋಬೇಕು ಅಂತ ಪ್ಲಾನ್. ಅಮಾವಾಸ್ಯೆಯಲ್ಲಿ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅದು ನನಗೆ ಇವತ್ತು ಅನುಭವ ಆಯ್ತು. ನಿಜವಾಗ್ಲೂ ಹೊಸವಾದಾಗ ಗೊತ್ತಾಗುತ್ತೆ ಗಂಡನ್ಗೆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ. ಬೃಷ್ಟಾಂಗ ಭೋಜನ್, ಬೃಷ್ಟಾನ್ ಟೊಮೊಟೊ ಹುಳ ಇದ್ರು ತಿಂತಾ ಇರ್ತೀನಿ. ಅನ್ನ ಅಳಿಸಿದೆ. ಓ ಮೈ ಗಾಡ್. ಅಪ್ಪಿ ಬಜ್ಜಿ ಬೋಂಡ ಇವತ್ತು ಏನು ತರಬಾರ್ದಪ್ಪಿ. ಅಪ್ಪ ಸ್ವಲ್ಪ ಜೀವ ಬಂತು. ಯಾವತ್ತು ನಾವು ಆರಾಮಾಗಿರ್ಬೇಕಂದ್ರೆ ಆಂಟಿ ತರ ಇರ್ಬೇಕು. ಫ್ರೈ ಆದ್ಮೇಲೆ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ಒಂದು 7-8 ನಿಮಿಷ ಅಷ್ಟೇ ಈ ಪಲ್ಯ ರೆಡಿ ಆಗ್ಬಿಡ್ತೈತೆ. ಮಟನ್ ಚಿಕನ್ ಕೇಳಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಆದರೆ ನನ್ನ ಮುಖನ ಝೂಮಲ್ಲಿ ಮಾತ್ರ ನೋಡೋಕೆ ಹೋಗ್ಬೇಡಿ, ಯಾಕಂದರೆ ನೋ ಮೇಕಪ್, ನೋ ತಲೆ ಬಾಚಿಂಗ್. ಏನಂದರೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒದ್ದು ಶಿವಕುಮಾರ್ ಎಬ್ಬರಿಸ್ಬಿಟ್ಟು ಹೋಗಿ ಕೆಲ್ಸಕ್ಕೆ ಹೋಗೈತೆ. ಏನು ಇವತ್ತು ಇಷ್ಟೊತ್ತಿಗೆ ಎದ್ದು ಶಿವ ಕೆಲಸ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಅದೇ ಮೊನ್ನೆ ವಿಡಿಯೋದಲ್ಲಿ ದಡ ಸೌಂಡ್ ಕೇಳಿದ್ರಲ್ಲ ಫ್ರೆಂಡ್ಸ್, ಆವತ್ತಿಂದ ಭಯ, ನಿದ್ದೆ ಬರ್ತಾಯಿಲ್ಲ ಸರಿಯಾಗಿ, ಮೈಂಡ್ ಅಪ್ಸೆಟ್ ಆಗ್ಬಿಟ್ಟೈತೆ. ಏನೋ ಒಂಥರ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಎದುರ್ಕೊಂಡಿದ್ದು ನಾನು. ಶಿವಗೆ ಎದುರಿಲ್ಲ, ಅದೇನೋ ಸೌಂಡ್ಗೆ ಎದುರ್ಕೊಬಿಟ್ನಲ್ಲ ಅಂತ ಆವತ್ತಿಂದ ಶಿವ ನಾನು ಅಬ್ಸರ್ವ್ ಮಾಡ್ತು. ಯಾಕೋ ಸಪ್ಪಗಾಗಿದ್ದೀನಲ್ಲ, ಡಲ್ಲಾಗಿದ್ದೀನಲ್ಲ ಅಂತ ಯೋಚನೆ ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗೋಕ್ಕೆ ಸ್ಕೆಚ್ ಹಾಕೈತೆ. ಸ್ಕೆಚ್ ಅಲ್ಲ, ಇದು ಸ್ಕೀಮ್ ಅನ್ಕೊಳ್ಳಿ. ನಾನೇ ಹೇಳ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಸ್ವಲ್ಪ ಮೈಂಡ್ ಸರಿ ಹೋಗುತ್ತೆ ಅಂತ. ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಫುಲ್ ಖುಷಿ ಆಗ್ತೈತೆ. ಈ ಥರ ಏನಾರ ಸೌಂಡು ಅದು ಇದು ಎದುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಜ ಎದುರ್ಕೊಳ್ಳೋದು ಅಂತಾರಲ್ಲ, ಆ ಥರ ಎದುರ್ಕೊಂಡಿದ್ದೀನಿ. ನೈಟೆಲ್ಲ ನಿದ್ದೆ ಇಲ್ಲ ನನಗೆ. ಅದಕ್ಕೆ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ರೆ ನಮ್ಮನ್ನು ಎದುರಿಸಿರೋ ಸೌಂಡ್ಗೆ ಎದುರಿಸೋಕ್ಕೆ ಆಂಜನೇಯ ಸ್ವಾಮಿ ಇರ್ತಾರೆ. ಗುಡ್ ಮಾರ್ನಿಂಗ್ ಟಾಮ್. ಗುಡ್ ಮಾರ್ನಿಂಗ್. ಅದಕ್ಕೆ ಶಿವ ನನಗೆ 9 ಗಂಟೆವರೆಗೂ ಟೈಮ್ ಕೊಟ್ಟೈತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಂತ. ಶಿವನನ್ನು ಬೆಳಗ್ಗೆ ಕೆಲಸ ಏನೈತೆ ಅದನ್ನು ಮುಗಿಸ್ಕೊಂಡೈತೆ. ಅದಕ್ಕೆ ನಾನು ಈಗ ಬೇಗ ಎಲ್ಲಿಗೂ ದಿನ ಸಗಣಿ ಎತ್ಕೊಬರಕ್ಕೆ ಹೋಗ್ತಿದ್ದೀನಿ. ಅಪ್ಪ ಫಸ್ಟ್ ಟೈಮ್ ಬೆಳಗ್ಗೆ ಸೂರ್ಯನ ನೋಡ್ತಾ ಇರೋದು. ಆದರೆ ಬೆಳಗ್ಗೆ ನಮ್ಮ ಮನೆ ಕೆಲಸ ಅದು ಇದೇ ಸರಿ ಹೋಗ್ತಾಯಿತ್ತು. ಸ್ಮಶಾನದಲ್ಲಿ ಇಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇದು ಅವ್ರ ಟೈಮಲ್ವಾ ಫ್ರೆಂಡ್ಸ್, ಡೈಲಿ ಪೂಜೆ ಇದ್ದೇ ಇರುತ್ತೆ ಇಲ್ಲಿ. ಹಂಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಡ್ ಮಾರ್ನಿಂಗ್ ಶಿವಕುಮಾರ್. ಎತ್ಕೊಂಡಿದ್ದೀನಿ. ಬೀಗ ಎತ್ಕೊಳ್ಳೋದು ಹೆಂಗೆ ಗೇಟನ್ನ? ನಾನೇನು ಪವರ್ ವುಮೆನಾ ಗೇಟ್ನ ಹೊಡ್ಕೊಂಡು ಹೋಗೋಕ್ಕೆ? ಈ ಥರ ಓವರ್ ಕ್ವಶನ್ಸ್ ಕೇಳಿದ್ರೆ ನನಗಾಗಲ್ಲ ಫ್ರೆಂಡ್ಸ್ ಬೆಳಗ್ಗೆ. ಓಕೆ ಬನ್ನಿ ಫ್ರೆಂಡ್ಸ್, ಡಿಸೆಂಟಾಗಿ ಹೋಗಿ ಸಗಣಿ ಎತ್ಕೊಬರೋಣ. ಈ ಥರ ನಾನು ಬಡ್ಕೊಂಡು ಹೋದ್ರೆ ಸಗಣಿ ಹಾಕೋ ಸಗಣಿ ಹಾಕಲ್ಲ ಫ್ರೆಂಡ್ಸ್. ಈ ದಾರಿ ನೋಡಿದ್ರ ಶಿವಕುಮಾರ್ ನಾನು ಬರ್ತೀನಿ ಅಂದ್ಬಿಟ್ಟು ಈ ದಾರಿಲಿ ಓಡಾಡ್ತೀನಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಉಚ್ಚೆ ಎಲ್ಲ ಇದೆ. ಇದು ಓವರ್ ಅಲ್ಲ, ನಿಜ. ಪ್ರಕೃತಿ ಚೆಲ್ಲಿರೋ ಹೂವು ಫ್ರೆಂಡ್ಸ್, ಶಿವ ಚೆಲ್ಲಿರೋ ಹೂವು ಅಲ್ಲ. ಈ ಗೇಟ್ ತೆಗಿಯೋ ಬದಲು ಕಳ್ಳರ ಥರ ಗೇಟ್ ಹೊಡೆದ್ಬಿಟ್ಟು ಹೋಗೋದೇ ಬೆಸ್ಟ್ ಅನ್ನಿಸ್ತೈತಿ. ಅಪ್ಪ ಈ ಗೇಟ್ ಹಾಕ್ತಾನೆ ಇಲ್ಲ ತೆಗಿಯೋಕ್ಕೆ. ಬೀಗ ಹಾಕಿದ್ಯಾ? ಪೈಬಿಕಲ್ಲಕ್ಕೆ ಮೆತ್ತಿಸ್ಬಿಟ್ಟಿದ್ಯಾ? ನೋಡಿ ನೀನು ಓಡಾಡ್ತಿ ಅಂದ್ಬಿಟ್ಟು ಉಚ್ಚೆಲಿದ್ದೀನಿ ರಾತ್ರಿ ಎಲ್ಲ. ಕ್ಯಾಚ್ ಇಟ್ಟಿಯಾ? ಹೆಂಗ್ಸು ಗೇಟ್ ಬೀಗ ತೆಗ್ದಿಲ್ಲ. ಹೆಂಗ್ಸಾಗೋದಕ್ಕೂ ಗೇಟ್ ಬೀಗ ತೆಗೆದು ಸಂಬಂಧ ಏನಪ್ಪಿ? ಓಕೆ, ಸ್ವಲ್ಪ ಸಗಣಿ ಕೊಡ್ತೀರಾ? No. With your permission. No respect, only unrespect. Oh my God. ಅಲ್ಲಿ 2 ಹಸುಗಳಿದ್ದಾವೆ. ಸದ್ಯ ನಮ್ಮ ಕಳ್ಳತನಕ್ಕೆ ಯಾವುದೇ ವಿಘ್ನ ಬಂದಿಲ್ಲ ಫ್ರೆಂಡ್ಸ್. ನೋಡದೇ ತಂಗಿದ್ರು ಅವರು. ಅಂದರೆ ನನ್ನ ಕಂಡ್ರೆ ಭಯನಾ? ಹಂಗಂತ ಏನಿಲ್ಲ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಸಕ್ಸಸ್ಫುಲ್ಲಾಗಿ ಸಗಣಿ ಅಂತೂ ಸಿಕ್ತು. ಈಗ ನಾವು ಬೇಗ ಮನೆ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟಾಮ್, ನಾನು ಹೊಟ್ಟೆ ಉರ್ಸೋ ಏಕೈಕ ವ್ಯಕ್ತಿ ಅಂದರೆ ನೀನೇನೆ. ನೀನು ಹಿಂಗೆ ಮಲಗಿದ್ರೆ ನಾನು ಬೆಳಗ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಎದ್ದೋಳು. ಈ ಮನೆ ನೋಡ್ತಾ ಇದ್ರೆ ಒಬ್ಬ ಹೆಂಗಸು ಇಲ್ಲಿ ಜೀವನ ಮಾಡ್ತಿದ್ರು ಅನ್ನೋ ಒಂದೇ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಬಿಡೋ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಯಾರೂ ನಂಬಲ್ಲ. ಆದರೆ ನಾನು ಇದ್ದೀನಿ. ಯಾರೋ ಯಪ್ಪ, ಇದು ನಾನು ಮಾಡಿದ ಮಿಸ್ಟೇಕ್ ಫ್ರೆಂಡ್ಸ್. ಸಗಣಿ ಎತ್ಕೊಂಡಿರ್ತಾರೆ, ಗೇಟ್ಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಬಿಟ್ಬಿಟ್ಟು ಬಂದಿದ್ದೀನಿ. ಬೀಗ ಹಾಕದೆ ಬಂದಿದ್ದೀನಿ. ಅದಕ್ಕೆ ಯಾರೋ ಬಂದವ್ರೆ ಹಿಂಗೆ ಫ್ರೆಂಡ್ಸ್. ಕಳ್ಳರನ್ನ ನಾನು ಇನ್ವೈಟ್ ಮಾಡೋದು. ಅದಕ್ಕೆ ನಾನು ಗೇಟ್ ಸವಾಸಕ್ಕೆ ಹೋಗಲ್ಲ, ಗೇಟಿಂದ ಆಚೆ ಹೋಗೋಕ್ಕೂ ಹೋಗಲ್ಲ. ಸದ್ಯ ಅವರು ಕಳ್ಳರಲ್ಲ, ನಮಗೆ ಪರಿಚಯ ಇರೋರು. ಜೀವ ಬದುಕಿತ್ತು, ಇಲ್ಲಾಂದರೆ ಶಿವಕುಮಾರ್ ಕೈಲಿ ಇವತ್ತು ನನಗೆ ಕಾದಿತ್ತು. ಓಕೆ ಫ್ರೆಂಡ್ಸ್, ಮೊದಲು ಈ ಅವಾಂತರನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು
ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿಗೆ ಫುಲ್ ಕಂಪ್ಲೇಂಟ್ ಮಾಡ್ಬಿಟ್ಟು ಬರ್ಬೇಕು ನಾನು. ಈ ಥರ ಆಗ್ತಿದೆ ಹೆಂಗೆ ನನ್ನ ಜೀವನದಲ್ಲಿ ಹೆಂಗೆ ಅಂತಲ್ಲ. ಆಮೇಲೆ ಆಂಜನೇಯ ಸ್ವಾಮಿ ನೋಡ್ಕೋತಾರೆ ಅಷ್ಟೇ ಫ್ರೆಂಡ್ಸ್. ಎಲ್ಲ ದೇವರೇ ಗತಿ. ಇವಾಗಲೇ ಎದ್ರುಕೊಂಡಿದ್ದೀನಿ ಪ್ಲೀಸ್. ಇದ್ರೆ ವಿಕಾರವಾಗಿ ನಗ್ತೀನಿ ನಾನು. ನಿದ್ದೆ ಇಲ್ಲ ಸೌಂಡ್ ಬಂದಿಲ್ಲ. ಅದು ಒಂಥರ ಗಡಗಡ ರಾತ್ರಿ ಮೇಯಕ್ಕೆ ಪಕ್ಷಿಗಳು ಕಾಣಿಸಿಲ್ಲ ಅಂದ್ರೆ ಮನೆ ಮೇಲೆ ಬಂದು ಯಾಕೆ ಸೌಂಡ್ ಮಾಡ್ಬೇಕು? ತೆಪ್ಪ ಒಂದ್ ಕಡೆ ಬಿದ್ದಿರ್ಬೇಕು ಅವ್ರ ಮನೆಗಳಲ್ಲಿ. ಇನ್ನು ಒಂದ್ ಬಿದ್ದಿದ್ಯಾ ಅಲ್ಲಿ ಒದ್ದಾಡ್ಕೊಂಡು ಈ ಕಡೆ ಒದ್ದಾಡ್ತಿ ಯಾಕೆ ಒದ್ದಾಡ್ತಿ? ಹೋಗಪ್ಪ, ನಾನು ಮೂಡ್ ಸರಿ ಇಲ್ಲ, ಮಾತಾಡ್ಸ್ಬಿಡ ಬೆಳಗ್ಗೆ. ಪಾತ್ರ ತೊಳಿತಾ ಬರ್ತೀನಿ. ಫ್ರೆಂಡ್ಸ್, ನಿಮ್ಮ ಮುಖದಲ್ಲಿ ಜಾಸ್ತಿ ಪಿಂಪಲ್ಸ್ ಇದೆಯೇ? ಸಡನ್ ಆಗಿ ಮಾಯ ಮಾಡ್ಕೋಬೇಕೆ? ನೀವು ತಗೊಳ್ಳಿ ಕೋಲ್ಗೇಟ್, ಯಾವುದೋ ಒಂದು ಫ್ಲೇವರು. ಇದು ಆಕ್ಟಿವ್ ಸಾಲ್ಟ್ ಫ್ಲೇವರು. ಇದನ್ನ ನಾನೀಗ ಯೂಸ್ ಮಾಡ್ತೀನಿ. ನಿಜ ಪಕ್ಕ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ, 1 2 3 4 5 ಒಂದು ವಾರದಿಂದನೇ ನನ್ನ ಮುಖ ಹದಗೆಟ್ಟೋಗಿತ್ತು. ಈಗ ಪಿಂಪಲ್ಸ್ ಎಲ್ಲ ಫುಲ್ ಬರ್ನ್ ಆಗ್ತಾ ಇದೆ. ಕಾರಣ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟ್ ಹಚ್ಕೊಳ್ತೀನಿ, ಮನೆ ಬಾಗಿಲು ಕುಡಿಸ್ತೀನಿ, ಅಷ್ಟರಲ್ಲೆಲ್ಲ ಡ್ರೈ ಆಗಿರುತ್ತೆ, ಆಮೇಲೆ ಮುಖ ತೊಳಿತೀನಿ ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ಸಡನ್ ಆಗಿ ಪಿಂಪಲ್ಸ್ ಮಾಯ ಆಗ್ಬೇಕಂದ್ರೆ ಇದೇ ಟಿಪ್ ನಾನು ಫಾಲೋ ಮಾಡೋದು. ಏನೋ ಮುಖ ಹಾಳು ಮಾಡ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು, ಇದ್ರಲ್ಲೇ ಹೋಗ್ತೈತೆ ಜೀವನ. ಬಟ್ ಮೈ ಕನ್ನಡಿ ಮುಖ ಎಲ್ಲ ಪಿಂಪಲ್ಸ್ ಇದೆ ಅಂತ ಮುಖ ಎಲ್ಲ ಉಚ್ಕೊಳ್ಳೋದಲ್ಲ ವೇಸ್ಟಾ. ಓನ್ಲಿ ಪಿಂಪಲ್ಸ್ ಇರೋ ಜಾಗದಲ್ಲಿ ಮಾತ್ರ ಓನ್ಲಿ ಡಾಟ್ ಡಾಟ್ ಡಾಟ್. ನನಗೆ ತೋರಿಸ್ತೀನಿ. ಈಗ ಒಂಚೂರು ಪೇಸ್ಟ್ ತಗೊಳ್ಳಿ. ಏನೋ ಪೇಸ್ಟು ಸಹ ತಿನ್ನೋಣ ಅನಿಸ್ತಿದೆ. ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲೆಲ್ಲ ಒಂದೊಂದು ಡಾಟ್ ಇಟ್ಕೊಳ್ಳಿ. ಬಟ್ ಇದು ಪಿಂಪಲ್ಸ್ ಹೋಗ್ಬಿಡುತ್ತೆ ಫ್ರೆಂಡ್ಸ್, 1-2 ದಿನ ಇಟ್ಕೊಂಡ್ರೆ. ಆದರೆ ಮಾರ್ಕ್ಸ್ ಉಳ್ಕೊಬಿಡುತ್ತೆ, ಅದೊಂದು ಬೇಜಾರು. ದೊಡ್ಡ ದೊಡ್ಡ ಪಿಂಪಲ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅವರು ಮಿಸ್ ಮಾಡದೆ ಟ್ರೈ ಮಾಡಿ. ನೀವು ಹುಡ್ಕೊಬಂದು ನನಗೆ ಅವಾರ್ಡ್ ಕೊಟ್ಟಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಇತ್ತಂದು ಹೊಸರಲ್ಲಿ ಎಳೆ ಮಗು ನೋಡ್ಕೊಂತ ಇದೆ ಫ್ರೆಂಡ್ಸ್. ಬಟ್ ಈಗ ಎಲ್ಲಂದ್ರೆ ಅಲ್ಲಿ ಬಿದ್ದಿರುತ್ತೆ, ಯಾಕಂದ್ರೆ ಹಳೇದಾಯ್ತಲ್ವಾ ಅದಕ್ಕೆ. ನಿಜ ಹೇಳ್ಬೇಕಂದ್ರೆ ಅಮಾಸೆಲಿ ನನಗೆ ಮನೆ ಕೆಲಸ ಈಸಿ ಅನ್ಸುತ್ತೆ ಫ್ರೆಂಡ್ಸ್. ಅದು ಹೆಂಗಂದ್ರೆ ಧೂಳು ಕ್ಲೀನ್ ಮಾಡಂಗಿರಲ್ಲ, ದೇವ್ರ ಸಾಮಾನು ಕ್ಲೀನ್ ಮಾಡಂಗಿರಲ್ಲ, ಏನಿಲ್ಲ. ಆರಾಮಾಗಿ ಮನೆ ಬಾಗಿಲು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ, ಸಿಂಪಲ್ ಆಗಿರುತ್ತೆ. ಅದಕ್ಕೆ ಸ್ಟೌನ್ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. ಅದು ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತು ಕ್ಲೀನ್ ಮಾಡ್ಕೊಂಡು ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಗಂಜಲನೂ ಹಾಕ್ಕೋಬೇಕು ಫ್ರೆಂಡ್ಸ್. ಬಟ್ ಎಲ್ಲಿ ನಮಗೆ ಸಿಗಲ್ಲ, ಸಗಣಿ ಎತ್ಕೊಬರ್ಬೇಕಾದ್ರೆ ಗಂಜಲನೇ ಮರ್ತುಬಿಟ್ಟೆ. ಅದಕ್ಕೋಸ್ಕರ ಇದಿಷ್ಟನ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮನೆ ಒರೆಸ್ಕೋಬೇಕು. ಅಮಾಸೆ ಉಣ್ಮೇಲಾದರೂ ಟ್ರೈ ಮಾಡಿ ಯಾರಾದರೂ ಈ ಥರ ಮನೆ ಯಾವ ಕೆಟ್ಟ ಶಕ್ತಿಗಳು ಬರದೇ ಇರಲಿ ಅಂತ. ಏನಿದ್ರು ನಮ್ಮ ಶಕ್ತಿ ಮಾತ್ರ ಇರಬೇಕು, ಅಂದ್ರೆ ಹೆಣ್ಮಕ್ಳ ಶಕ್ತಿ. ಬೇರೆ ಶಕ್ತಿಗಳಿಗೆ ಮನೇಲಿ ಜಾಗ ಬಿಡಬಾರ್ದು. ಬೇರೆ ಶಕ್ತಿಗಳಿರ್ಲಿ, ಬೇರೆ ಹೆಣ್ಮಕ್ಳ ಶಕ್ತಿ ಮನೆಗೆ ಬಂದ್ರೇನೆ ಬಿಡಲ್ಲ ನಾವು, ನಮ್ದೇ ಇರಬೇಕು ಅವ ಅನ್ಕೊಳ್ತೀವಿ. ಇನ್ನು ದುಷ್ಟ ಶಕ್ತಿಗಳಿಗೆ ಜಾಗ ಬಿಡ್ತೀವ ನಾವು, ಚಾನ್ಸ್ ಎಲ್ಲ ಒದ್ದು ಓಡಿಸ್ತೀವಿ ಹೊರಗಡೆ. ಒದ್ದು ಓಡ್ಸಕ್ಕೆ ಕೈಗೆ ಸಿಗಲ್ಲ ಅಂದ್ಬಿಟ್ಟು ಈ ಥರ ಉಪ್ಪು ಅರಿಶಿನ ಗಂಜಲ ಪೂಜೆ ಈ ಥರ ಏನೇನೋ ಟಿಪ್ ಫಾಲೋ ಮಾಡ್ತೀವಿ. ನಾನು ಇಷ್ಟು ಒದ್ದಾಡ್ಕೊಂಡು ಮನೆ ಒರೆಸ್ತಾ ಇದ್ರೆ ಶಿವಕುಮಾರ್ ಸುಮ್ಮನೆ ಇರ್ತೈತಾ? ತೆಂಗಿನಕಾಯಿ ಸುಲ್ಕೊಳ್ತಾ ಇತ್ತು. ಇನ್ನು ಪೂಜೆಗೆ ಟೈಮ್ ಆಗ್ಬಿಡ್ತೈತೆ. ಹೋಗೋ ಟೈಮಲ್ಲಿ ಏನೋ ತೆಂಗಿನಕಾಯಿ ಸುಲ್ಕೊಳಕ್ಕೆ ಕೂತ್ಕೊಂತಂದರೆ ಇವತ್ತು ಅಮಾವಾಸ್ಯೆ ಪಕ್ಕ ಗ್ರಹಣ ಹಿಡಿತೈತೆ ಶಿವಕುಮಾರ್ಗೆ ಅಂದ್ಬಿಟ್ಟು ಮೊದಲೇ ಕಾಯಿ ಸುಲ್ಕೊಳ್ತೈತೆ. ಅಷ್ಟು ಹವ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಬೇಗ ಕೆಲಸ ಆಗಬೇಕು. ಶಿವ ಒಂದು ಸ್ವಲ್ಪ ಸ್ಲೋ, ನಿಧಾನ, ಯಾವುದೇ ಕೆಲಸ ಆಗಲಿ ನಿಧಾನಕ್ಕೆ ಮಾಡೋಣ ಅಂತ ಇರ್ತೈತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬಾಯಿ ಜಾಸ್ತಿ ಮಾಡಿಬಿಟ್ರೆ ಅವಾಗ ಸುಮ್ಮನೆ ಕೆಲಸ ಮಾಡ್ತೈತೆ. ಹೆಣ್ಮಕ್ಳು ಸೈಲೆಂಟಾಗಿದ್ದರೆ ಮನೆ ಕೆಲಸ ಏನೂ ಆಗಲ್ಲ ಫ್ರೆಂಡ್ಸ್. ವೈಲೆಂಟಾಗೇ ಇರಬೇಕು ಯಾವಾಗಲೂ. ಮನೆಯೆಲ್ಲ ಒರೆಸಿದಾದ್ಮೇಲೆ ಆ ನೀರನ್ನ ಗಿಡಕ್ಕೆ ಹಾಕ್ಬಿಟ್ಟು ಆ ನೀರಲ್ಲೇ ಮನೆ ಬಾಗಿಲು ಏನೋ ಬಾಗಿಲು ತೊಳ್ಕೊಬಾರ್ದು ಫ್ರೆಂಡ್ಸ್. ಮನೆ ಒರೆಸಿರೋ ನೀರಲ್ಲಿ ಅಂದರೆ ಮನೆಯೊಳಗಿರೋ ಕಷ್ಟ ದರಿದ್ರ ಅಂತಂದು ಬಾಗಿಲಲ್ಲೇ ಹಾಕ್ಕೊಂಡಂಗೆ ಆಗ್ತಿದೆ. ಅದಕ್ಕೋಸ್ಕರ ಬೇರೆ ನೀರು ತಂದು ಸಗಣಿನೆಲ್ಲ ಮಿಕ್ಸ್ ಮಾಡಿಕೊಂಡು ಬಾಗಿಲು ಸಾರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ದುಃಖವಾದ ವಿಷಯ ಅಂದರೆ ನಾನು ಟಾಮು ಆಗಿ ಹುಟ್ಟಬೇಕು ನೆಕ್ಸ್ಟ್ ಜನ್ಮಕ್ಕೆ ಅಂತ. ಯಾಕಂದರೆ ಫ್ರೆಂಡ್ಸ್ ಎನಿ ಟೈಮ್ ಮಲಗಿರ್ತಾನೆ. 10ಕ್ಕೆ ಊಟ ಹಾಕ್ತೀವಿ, ಹಾಸಿಗೆ ರೆಡಿ ಮಾಡಿಕೊಡ್ತೀವಿ, ಮುದ್ದು ಮಾಡ್ತೀವಿ, ಬಿಸ್ಕೆಟು ತಿಂಡಿ ಏನೇನು ಬೇಕು ಎಲ್ಲ ಕೊಡ್ತೀವಿ. ಅದಕ್ಕೆ ನಾನು ದೇವ್ರನ್ನ ಬೇಡ್ಕೊಳ್ತಾ ಇರ್ತೀನಿ ಆಗಾಗ, ಇನ್ನೊಂದು ಜನ್ಮಕ್ಕೆ ನನ್ನ ಜಾಗಕ್ಕೆ ಟಾಮು ಬರಬೇಕು, ಟಾಮು ಜಾಗಕ್ಕೆ ನಾನು ಬರಬೇಕು ಅಂತ. ನಾಯಿ ಜನ್ಮ ಬೇಡ್ಕೊಳ್ತಾರೋ ಏಕೈಕ ವ್ಯಕ್ತಿ ಅಂದರೆ ಪ್ರಪಂಚದಲ್ಲಿ ನಾನು ಒಬ್ಬಳೇ ಅಂತ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಅವನ್ನ ಡೈಲಿ ಎಷ್ಟು ಆರಾಮಾಗಿರ್ತಾನೆ, ನಾನು ಎಷ್ಟು ಕೆಲಸ ಮಾಡ್ತೀನಿ. ಅಯ್ಯೋ, ನಾಯಿ ಜನ್ಮ ಅಂದರೆ ನಂದೇ ಅಂದ್ಕೊಳ್ತೀನಿ. ಈ ಥರ ಎಲ್ಲ ಮಾತಾಡ್ಕೊಂಡು ಗೊಣಗಾಡ್ಕೊಂಡು ಟಾಮಿಗೆ ಹೇಳ್ಕೊಂಡು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಅವನಿಗೆ ಒಂದೊಂದ್ಸಲ ಅನಿಸ್ಬಿಡ್ಬೇಕು, ಯಾಕಾದರೂ ಹುಟ್ಟಿದ್ರೆ ಈ ಮನೆಗೆ ಯಾಕಾದರೂ ಬನ್ನೋ ಅಂತ ಅವನಿಗೆ ಅನ್ನಿಸ್ಬಿಡ್ಬೇಕು. ಮನ್ಸಲ್ಲಿ ಅವನು ಬೈಕೋತಾ ಇರ್ತಾನೆ, ಆದರೆ ಅವನ ಭಾಷೆ ನನಗೆ ಅರ್ಥ ಆಗಲ್ಲ ಅಷ್ಟೇ. ಏನೇ ಮಾಡಿದ್ರು ಸಗಣಿಲಿ ಬಾಗಿಲು ಸಾರಿಸ್ರೇ ನನಗೆ ಸಮಾಧಾನ ಆಗೋದು. ಆವತ್ತು ಪೂಜೆ ಕಂಪ್ಲೀಟ್ ಆಯಿತು ಅಂತ ಅನ್ಸೋದು. ಒಂದೊಂದ್ಸಲ ಮೈ ಬರ ಇದ್ದರೆ ಸಾರ್ಸೋಕ್ಕೋಗಲ್ಲ ಅಷ್ಟೇ. ಸಾರಿಸಿದ ತಕ್ಷಣ ರಂಗೋಲಿ ಹಾಕೋಕೆ ಹೋಗಲಿಲ್ಲ, ಒಂದು ಸ್ವಲ್ಪ ಆರ್ಲಿ ಆಮೇಲೆ ರಂಗೋಲಿ ಹಾಕೋಬೋದು ಅಂದ್ಬಿಟ್ಟು ಪಾತ್ರೆ ತೊಳೆಯೋಕೆ ಕೂತ್ಕೊಂಡೆ. ಇವತ್ತಿನ ದಿನದಲ್ಲಿ ಖುಷಿ ವಿಷಯ ಅಂದರೆ ನಮ್ಮನೇಲಿ ಸ್ವಲ್ಪ ಪಾತ್ರೆ ಇತ್ತು. ಇದೊಂದೇ ಖುಷಿ ವಿಷಯ.
ತಂಗ್ಳು ಪಂಗ್ಳು ಎಲ್ಲ ಮಿಕ್ಕಿದೆಲ್ಲ ತಿನ್ಕೊಂಡ್ವಿ. ರಾತ್ರಿ ಅಡುಗೆ ಮಾಡಲಿಲ್ಲ, ಅದಕ್ಕೋಸ್ಕರ ಪಾತ್ರೆ ಕಡಿಮೆ ಇತ್ತು. ಎಷ್ಟೇ ಪಾತ್ರೆ ಇದ್ರೂ ಪೂಜೆಗೆ ಮುಂಚೆ ಎಲ್ಲ ತೊಳೆದಿಟ್ಬಿಡ್ಬೇಕು. ಕೆಲವೊಂದ್ಸಲ ಪೂಜೆ ಆದ್ಮೇಲೆ ತೊಳ್ಕೊಳ್ಳೋಣ ಅಂತ ಮನ್ಸು ಹೇಳುತ್ತೆ, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ಟೆಗಳಾಗಲಿ ಪಾತ್ರೆಗಳಾಗಲಿ ಸ್ಟಾಕ್ ಇಟ್ಕೊಂಡು ಪೂಜೆ ಮಾಡ್ಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬೇಜಾರು, ಆ ಥರ ಮಾಡ್ಲೂಬಾರ್ದು. ಅದೇ ನೆನಪು ಬರ್ತಾ ಇರುತ್ತೆ. ದೇವ್ರ ಮುಂದೆ ನಿಂತ್ಕೊಂಡ್ರು ಇಷ್ಟೆಲ್ಲ ಮನೆ ಗಲೀಜಾಗಿ ಇಟ್ಕೊಂಡು ಪಾತ್ರೆ ಒಂದ್ ಕಡೆ ಮೂಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಾ, ಮಾಡಿದ್ರು ಪ್ರತಿಫಲ ಸಿಕ್ಕುತ್ತಾ, ಹಿಂಗೆಲ್ಲ ಯೋಚನೆ ಬಂದ್ಬಿಡ್ತಿದೆ. ಆದ್ರೂ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪಾತ್ರೆ ತೊಳೆದಾಕ್ಬಿಟ್ಟು ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರಂಗೋಲಿ ಪುಡಿ ಖಾಲಿ ಆಯಿತು. ಇನ್ನೊಂದು 6 ತಿಂಗಳು ಆಗ್ತಿತ್ತೋ 6 ವರ್ಷ ಆಗ್ತಿತ್ತೋ ಗೊತ್ತಿಲ್ಲ ಶಿವಕುಮಾರ್ ತರೋದು. ಅಷ್ಟು ಲೇಜಿ ಬಾಯಿ ಶಿವಕುಮಾರು. ಈ ಥರ ರೌಂಡ್ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್. ಅಂದರೆ ಇದು ಬಸವನ ಹುಳು ರಂಗೋಲಿ ಅಂತ ಹೇಳ್ತೀನಿ ನಾನು. ಇವತ್ತು ಮಾತ್ರ ಸುತ್ತು ರಂಗೋಲಿ ಹಾಕೊಳ್ಳೋಣ ಅಂತ ಮನ್ಸಿಗೆ ಬಂತು. ಇದು ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಈಸಿಯಾಗಿ ಕಲ್ತಿದ್ದ ರಂಗೋಲಿ. ಈ ಥರ ರಂಗೋಲಿಗಳು ಚೆನ್ನಾಗಿ ಕಾಣಿಸ್ತೈತೆ. ಅದು ಸಗಣಿ ನೆಲಕ್ಕಂತೂ ಸೂಪರ್ ಡೂಪರಾಗಿ ಕಾಣಿಸ್ತೈತೆ. ಅದಕ್ಕೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ಸಗಣಿ ಸಾರಿಸಿದ್ ಬಂದರೆ ಅದಕ್ಕೆ ರಂಗೋಲಿ ಪುಡಿಲೇ ರಂಗೋಲಿ ಹಾಕಿದ್ರೆ ಒಂಥರ ಎದ್ದು ಕಾಣಿಸ್ತೈತೆ ಕಲರ್ಫುಲ್ಲಾಗಿ ವೈಟ್ಗೆ. ಇದು ಅಕ್ಕಿಟ್ಟಲ್ಲಿ ರಂಗೋಲಿ ಹಾಕಿದ್ನ ಅದಂಗೆ ಅಂಟ್ಕೊಳ್ತೈತೆ, ಸಗಣಿ ಜೊತೆ ಮಿಕ್ಸ್ ಆಗ್ತೈತೆ ನೆಲ ತೇವ ಇರೋದಕ್ಕೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅಕ್ಕಿ ಹಿಟ್ಟು ಒಳ್ಳೇದು ಮತ್ತು ಮನೇಲಿ ಸ್ಟಾಕ್ ಇರ್ತೈತೆ. ಹಂಗಾಗಿ ಈ ಟಿಪ್ನ ಫಾಲೋ ಮಾಡ್ತೀನಿ. ಈ ರಂಗೋಲಿ ತುಂಬ ಚಿಕ್ಕದಾಗಿದ್ರೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಇಷ್ಟೇ ಒಂದು 7ರಿಂದ 1, 9ರಿಂದ 1ರಲ್ಲಿ ಈ ಥರ ರಂಗೋಲಿ ಹಾಕ್ಬೋದು. 5ರಿಂದ 1ರಲ್ಲೂ ಮೊದಲು ಯಾರು ಕಲ್ತ್ರೆ 5ರಿಂದ 1ಅಲ್ಲಿ ಸುತ್ತ ರಂಗೋಲಿ ಸ್ಟಾರ್ಟ್ ಮಾಡಿರಿ. ಈ ಥರ ದೊಡ್ಡ ರಂಗೋಲಿ ಆಗ್ಬಿಡ್ತೈತೆ. ಆಮೇಲೆ ಇಟ್ಕೆ ಪುಡಿ ನೆನಪಾಯಿತು. ಅಷ್ಟೆಲ್ಲ ಕಷ್ಟಪಟ್ಟು ಇಟ್ಕೆ ಪುಡಿ ಮಾಡಿಟ್ಕೊಂಡು ಬಳಸಲಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಇವತ್ತೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಬಿಡೋಣ, ನೀಟಾಗಿ ಸಮಾಧಾನ ಆಗ್ತೈತೆ, ರಂಗೋಲಿನೂ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹಾಕ್ಕೊಂಡೆ. ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾ ಇತ್ತು. ಇಟ್ಕೆ ಪುಡಿ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇನ್ಮೇಲೆ ಮಿಸ್ ಮಾಡಿದೆ. ಖಾಲಿ ಆಗಿದ ತಕ್ಷಣ ಇಟ್ಕೆ ಪುಡಿ ಮಾಡ್ಕೊಬಿಡ್ತೀನಿ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ರಂಗೋಲಿ ಆಗ್ತಾ ಇದ್ರೆ ಶಿವಕುಮಾರ್ ರಂಗೋಲಿ ಹತ್ರ ಸರ್ಕಸ್ ಮಾಡ್ತಾ ಇತ್ತು. ಸ್ವಲ್ಪ ಟಚ್ ಆಯ್ತು. ಡಾಮ್ ಡೂಮ್ ಇವತ್ತು ಗಾಂಧಿ ಜಯಂತಿ. ಇವತ್ತು ಬಲಗಡೆ ಎದ್ದಿದ್ಯಾ ಬಿಡಪ್ಪಿ. ಎಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು. ಟಾಮ್ ಎನಫ್, 8:15 ಎದ್ದೋಳು ಸಾಕು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? 8:15 ಈಗ. ಇನ್ನು ½ ಅವರ್ ಟೈಮ್ ಐತೆ ನನಗೆ. 1 ಅವರ್ ಟೈಮ್ ತೊಗೊಬಿಡ್ತೀನಿ ಫ್ರೆಂಡ್ಸ್. 9:30 ನಾವು ಹೇಳಿದ ಟೈಮ್ಗೆ ರೆಡಿ ಆಗಿಬಿಟ್ರೆ ನಾವು ಪರ್ಫೆಕ್ಟ್ ಹೆಣ್ತೀರಾಗ್ಬಿಡ್ತೀವಿ. ಅದಕ್ಕೆ ಹೇಳೋದಕ್ಕಿಂತ 1 ಅವರ್ 2 ಅವರ್ ಲೇಟಾಗಿ ರೆಡಿ ಆದ್ರೇ ನಾವು ನಿಜವಾದ ಹೆಣ್ತೀರಾಗೋದು. ಅದಕ್ಕೋಸ್ಕರ ಈಗ ರೆಡಿ ಆಗ್ತೀನಿ ಫ್ರೆಂಡ್ಸ್, ಬೇಗ. ನಾನು ಫ್ರೆಶ್ ಆಗಿ ಬಂದು ಪೂಜೆಗೆ ಹೂವೆಲ್ಲ ಕಿತ್ಕೊಬಂದು ರೆಡಿ ಮಾಡೋಷ್ಟರಲ್ಲಿ ಶಿವಕುಮಾರು ಫ್ರೆಶ್ ಆಗಿ ಬಂತು. ಅಪರೂಪಕ್ಕೆ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂತು. ಫುಲ್ ಖುಷಿ ಆಯಿತು. ಹಬ್ಬಗಳಲ್ಲಿ ಮಾತ್ರ ನಾವಿಬ್ಬರು ಜೊತೆಯಲ್ಲಿ ಪೂಜೆ ಮಾಡೋದು, ಬೇರೆ ದಿನ ನಾನು ಒಬ್ಬಳೇ ಮಾಡ್ತಾ ಇರ್ತೀನಿ. ಶನಿವಾರ ಆಂಜನೇಯ ಸ್ವಾಮಿಗೆ ಶಿವಕುಮಾರ್ ಮಾಡ್ತಿದ್ದೆ. ನಾನು ಅದೇ ಕೇಳ್ತಾ ಇರ್ತೀನಿ, ಡೈಲಿ ನನ್ನ ಜೊತೆ ನೀನು ಪೂಜೆ ಮಾಡಪ್ಪ, ಚೆನ್ನಾಗಿರುತ್ತೆ ವಾರ ಮಾಡಿದಾಗ ಅಂತೆಲ್ಲ. ಬಗ್ಗಲ್ಲ ಫ್ರೆಂಡ್ಸ್, ಗಂಡು ಮಕ್ಕಳು ಹಂಗೆ ಮೈ ಭಾರ ಇರ್ತೈತೆ. ಸಾರಿ, ಬೇರೆ ಗಂಡು ಮಕ್ಕಳ ಬಗ್ಗೆ ನಾವು ಮಾತಾಡಬಾರ್ದು. ಅವರಾದರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಶಿವಕುಮಾರ್ಗೆ ಬರೋದೇ ಭಕ್ತಿ ಅಪರೂಪಕ್ಕೆ. ಅದು ನನಗೆ ಕೋಪ ಬಂದಾಗ ನಾನೊಬ್ಳು ಇಷ್ಟು ಕೆಲಸ ಎಲ್ಲ ಮಾಡಬೇಕಾ ಅನ್ನೋ ಟೈಮ್ಗೆ ಬಂದ್ಬಿಡುತ್ತೆ. ದೇವ್ರ ಜೊತೆಗೆ ನಿಮಗೂ ಪೂಜೆ ಮಾಡಿಬಿಡ್ತು, ಅದೊಂದು ಖುಷಿ ವಿಷಯ. ಭಕ್ತಿಯಿಂದ ಪೂಜೆ ಮಾಡುತ್ತೆ ಫ್ರೆಂಡ್ಸ್, ಆದರೆ ಮೈ ಭಾರ ಅಷ್ಟೇ. ಇದೇ ಮೊದಲನೇ ಬಾರಿಗೆ ಹಬ್ಬದ ದಿನ ಬಿಟ್ಟು ಬೇರೆ ದಿನ 9-9:30 ಒಳಗೆ ಪೂಜೆ ಎಲ್ಲ ಮುಗೀತು. ಡೈಲಿ ಇದೇ ಥರ ವಾರ ಪೂಜೆ ಮಾಡ್ಕೊಂಬಿಟ್ರೆ ಸೂಪರ್ ಆಗಿರ್ತೈತೆ ಅಂತ ಅನ್ನಿಸ್ತು. ಆದರೆ ನನ್ನ ಕೈಲಿ ಆಗೋದಿಲ್ಲ ಫ್ರೆಂಡ್ಸ್. ಬೆಳಗ್ಗೆದು ಟಿಫನ್, ಊಟ, ಕೆಲಸ ಅದು ಇದು ಮಾಡೋಷ್ಟು ಸಾಕಾಗುತ್ತೆ. ಇವತ್ತಿನ ಇನ್ನೊಂದು ಖುಷಿ ವಿಷಯ ಏನಂದರೆ ಶಿವಕುಮಾರ ಮನೆಗೆ ಧೂಪ ಎಲ್ಲ ಆಗ್ತಾಯಿತ್ತು ಫ್ರೆಂಡ್ಸ್, ಸಂಪ್ರದಾಯಸ್ಥ ಆಗಿ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ನಾನಂತೂ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಏನು ಗ್ರ್ಯಾಂಡಾಗಿ ರೆಡಿ ಆಗಕ್ಕೆ ಹೋಗಲಿಲ್ಲ. ದೇವ್ರ ಹತ್ರ ಹೋಗೋದೇ ಕಷ್ಟ ಸುಖ ಹೇಳ್ಕೊಳ್ಳೋಕೆ, ಅದ್ರ ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಹೋಗೋಕ್ಕಾಗುತ್ತಾ? ಆದರೂ ಸ್ವಲ್ಪ ಆದರೂ ರೆಡಿ ಆಗಬೇಕು ಅಂತ ಐಲೈನ್ ಎಲ್ಲ ಹಚ್ಕೊಂಡಿದ್ದೀನಿ. ಡಿಸೈನ್ ಜಡೆ ಅಂತೂ ತಲೆಯಾಗೆ ಕೈ ಹಾಕೋಕ್ಕೆ ಆಗಲ್ಲ ಫ್ರೆಂಡ್ಸ್. ಈಗಲೇ ತಲೆನೋವು ಹಿಡ್ಕೊಂಡೈತೆ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಇವತ್ತಂತೂ ದೇವ್ರಗಳಿಗೆ ಸಖತ್ತಾಗಿ ಸೂಪರಾಗಿ ಅಲಂಕಾರ ಮಾಡಿರ್ತಾರೆ, ಅದು ನೋಡೋಕ್ಕೆ ಖುಷಿ. ಹೋಗ್ತಾಯಿದ್ದೀವಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇವತ್ತಿಂದ ಸ್ಟಾರ್ಟ್ ಆಗಿ ಇನ್ನು ದೀಪಾವಳಿ ತನಕ, ಅಮಾಸೆಯಿಂದ ನೆಕ್ಸ್ಟ್ ದೀಪಾವಳಿ ತನಕ ಸ್ವಲ್ಪ ಟೈಮ್ ಸರಿ ಇರಲ್ಲ. ಹಾಗಾಗಿ ಗಾಡೀಲಿ ಬೈಕಲ್ಲಿ ಓಡಾಡೋರು ಒಂದು ಸ್ವಲ್ಪ ನೋಡ್ಕೊಂಡು ಓಡಾಡಿ, ಹೆಲ್ಮೆಟ್ ತಪ್ಪದೇ ಉಪಯೋಗಿಸಿ. ನಿಮ್ಮ ತಲೆ ಇದ್ದರೆ ನೀವು ಮುಂದೆ ಬದುಕ್ಬೋದು. ತಲೆ ಮುಖ್ಯ, ತಲೆ. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಹುಷಾರು. ಏನೋ ಗೊತ್ತಿರೋದು ಹೇಳಿದೆ ಫ್ರೆಂಡ್ಸ್, ಮುದುಕಿ ಥರ. ಮತ್ತು ಹೆಣ್ಮಕ್ಳಾದಷ್ಟು ಈ ತಿಂಗಳು ಒಂದು ಸ್ವಲ್ಪ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ ಡೈಲಿ. ಯಾಕಂದರೆ ದುಷ್ಟಶಕ್ತಿಗಳ ಶಕ್ತಿ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ತಾರೆ. ಮತ್ತು ದೇವ್ರುಗಳೆಲ್ಲ ಪಟಾಕಿ ಕೊಡಿಸಿರ್ತಾರಲ್ಲ, ಹಾಗಾಗಿ ದೇವ್ರುಗಳೆಲ್ಲ ಧ್ಯಾನದಲ್ಲಿರ್ತಾರೆ. ಮಿಸ್ ಮಾಡದೆ ಹೆಲ್ಮೆಟ್ ಎತ್ಕೊಂಡಿದ್ದೀವಿ ಫ್ರೆಂಡ್ಸ್. ನನಗದು ತುಂಬಾ ಮುಖ್ಯ, ತಲೆ. ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಹೋಗೋಣ. ಈ ಡ್ರೆಸ್ ಒಂದು ಸ್ವಲ್ಪನೂ ಚೆನ್ನಾಗಲ್ಲ, ಕಾಣಿಸಲ್ಲ. ಆಂಟಿ ಥರ ಕಾಣಿಸ್ತೀನಿ. ಇಲ್ಲವರೆಗೂ ಸ್ಲೀವ್ ಹೊಲ್ದ್ಬಿಟ್ಟೈತೆ ಅಕ್ಕ, ಗೊತ್ತಾಗದೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಐ ಹೇಟ್ ಫುಲ್ ಸ್ಲೀವ್. ಆದರೆ ಅದೇ ಸ್ಮಶಾನದಲ್ಲಿ ಬೆಂಕಿ ಇಲ್ಲ, ಧೂಪ ಹಾಕವ್ರೆ. ಒಂದು ಕ್ಷಣ ಹಾರ್ಟ್ ಅಟ್ಯಾಕೆ ಆಯಿತು. ಎಲ್ಲೆಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರು. ಪೂಜೆಗಳು ಬೆಳಗ್ಗೆಯಿಂದ ಮಾಡ್ತಾವ್ರೆ ಫ್ರೆಂಡ್ಸ್. ಇವತ್ತು ಬಿಟ್ಟರೆ ಮತ್ತೆ ಯಾವತ್ತೂ ಇವರು ಸಿಗಲ್ಲ ಅಂದ್ಬಿಟ್ಟ ಏನೋ. ಯಾಕೆ
ಯಾಕೆ ಇಲ್ಲಿ ಮಲಗಿದ್ಯಾ? ಮನೆಯಿಂದ ಆಚೆ ಹಾಕಿದೀವ ನಾವು ನಿನ್ನ? ಗೇಟ್ ಇತ್ತು ಆಚೆ ಮಲ್ಗೋನೆ, ಸಂಬಂಧ ಇಲ್ಲ ಅನ್ನೋ ಥರ. ಟಾಮ ಸುಸ್ವಾಗತ ಮಾಡ್ತಾವಂಡೆ. ಓ ಇಲ್ಲಿ ಲೈನ್ ಆಗ್ತಾ ಕೂತವನೆ. ಹಾಯ್ ಹಾಯ್, ಥ್ಯಾಂಕ್ ಯು ನಿಮ್ಮ ಸಗಣಿಯನ್ನು ನಮಗೆ ದಾನವಾಗಿ ಕೊಟ್ಟಿದ್ದಕ್ಕೆ. ಎಷ್ಟು ಚೆನ್ನಾಗಿ ನೋಡ್ತೈತೋ. ಟಾಮ್ ಇಲ್ಲೇ ಇರೋ, ಟೈಮ್ ಪಾಸ್ ಮಾಡೋಕೆ ಇವರಿದ್ದಾರೆ. ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ನೆರಳ ನಿಂತ್ಕೊಂಡವು ಪಾಪ. ಹ್ಞೂ ನಮಗೆ ಕಷ್ಟ ಪಾಪ. ಇಲ್ಲೇ ಇರೋ ಟಾಮ್, ನಾವು ಬರೋ ತನಕ ಬಿಲ್ಡಪ್ ತೊಗೊಂಡು ಹೋಗ್ತಾರೆ ಬೇಡ. ದೇವಸ್ಥಾನ ರೆಡಿ ಮಾಡ್ದಾಗ ಮಾಡೋರಪ್ಪಿ ಸಮಾಧಿಗಳಿಗೆ. ನೋಡಿ ಫ್ರೆಂಡ್ಸ್, ಮೊನ್ನೆ ನೈಟ್ ನಮ್ಮನ್ನ ಎದುರಿಸ್ಬಿಟ್ಟು ಇಲ್ಲಿ ತಣ್ಣಗೆ ಗಿಡದ ಕೆಳಗೆ ಮಲಗವನೆ. ಹಲೋ, ರಾತ್ರಿ ಎಲ್ಲ ನಮ್ಗೆ ಎದುರಿಸೋದು, ಆಗ್ಲಾದ್ರೆ ಬಂದು ಮಲಗೋದು. ಅಪ್ಪಿ ಟಾಮು ನೋಡಪ್ಪಿ ಎಷ್ಟು ಪ್ರೀತಿಯಿಂದ ನಮಗೆ ಬೈಕ್ ಬೇಡ ಕಾರ್ ತಗೋ ಅಂತ ಸಿಂಬಲಿಕ್ ತೋರಿಸ್ತವನೆ. ತಗೊಳ್ಳೋಣ ಇರ್ತಾಮ್. ನಾನು ಹೇಳಿಲ್ಲ, ಹೂವು ಇಲ್ಲೇ ಇಡೋದು ಯಾವಾಗಲೂ ಅವರು. ತರಕಾರಿ ಫ್ರೆಶ್ ಆಗವಪ್ಪಿ. ಚೇಂಜ್ ಬೇಕಂತೆ. ಎಷ್ಟು ಅದು ಮಳೆ ಮಲೆಗೆ? 40 ಅಂತೆ. ಕಮ್ಮಿ ಮಾಡ್ಕೊ. ಓ ಈಗ ಕಮ್ಮಿ ಮಾಡ್ತೀವಿ. 30 ಮಾಡ್ಕೊ. 30, 60. ಯಾರಾದರೂ ಮಿಡ್ಲ್ ಕ್ಲಾಸ್ ಅವರು ಏನಾದರೂ ದೇವ್ರಿಗೆ ಹೋಗ್ಬೇಕು ಅಂದರೆ ಪೂಜಾ ಸಾಮಾನು ರೇಟ್ ಕೇಳಿನೇ ಭಯ ಬಿದ್ದು ಬಿಡಬೇಕು. ಆ ರೇಂಜಿಗೆ ರೇಟ್ ಇರ್ತೈತೆ. ದೇವ್ರ ಪೂಜೆನೇ ಬೇಡ ಅನ್ನೋಷ್ಟು. ಆದರೂ ಬಿಡಂಗಿಲ್ಲ. ನಮ್ಮ ಖುಷಿಗೆ, ನಮ್ಮ ನೆಮ್ಮದಿಗೆ ಪೂಜೆ ಮಾಡಲೇಬೇಕು. ಇಲ್ಲಿ ಮಾತ್ರ ಶಿವನೇ ಪೂಜೆ ಮಾಡ್ಬೇಕು ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ ನನಗಂತೂ. ಇಲ್ಲಿ ಬಂದರೆ ಪೂರ್ತಿ ಭಕ್ತಿ ಬಂದ್ಬಿಡ್ತೈತೆ. ನಾನು ಮಾಡ್ತೀನಿ ಅಂದರೂ ಬಿಡಲ್ಲ. ಇಲ್ಲ ನಾನೇ ಮಾಡ್ತೀನಿ ಅಂತ ಇರ್ತೈತೆ. ಅಂದರೆ ಪೂರ್ತಿ ಪುಣ್ಯ ಎಲ್ಲ ಶಿವಕುಮಾರ ತಗೋಬೇಕು ಅಂತ ಪ್ಲಾನ್. ತಗೊಳ್ಳಿ ಬಿಡಿ ಫ್ರೆಂಡ್ಸ್. ಇಲ್ಲಿ ದೇವ್ರ ಪಾದಕ್ಕೆ ಬಿದ್ದು ಬೇಡ್ಕೊತೈತೆ ಅಂದರೆ ಪಕ್ಕ ನನ್ನ ಹೆಂಡತಿ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಲಿ ಅಂತಲೇ ಕೇಳ್ಕೊಂಡಿರ್ತೈತೆ. ಆದರೆ ಇದಕ್ಕೆ ಮಾತ್ರ ದೇವ್ರ ತತಾಸ್ತು ಅನ್ನೋದೇ ಇಲ್ಲ. ಫ್ರೆಂಡ್ಸ್, ಅಲ್ಲೆಲ್ಲ ಸಮಾಧಿಗಳಿಗೆ ಪೂಜೆ ಮಾಡ್ತಾರದು ನಾನು ನೋಡ್ಕೊಂಡಿದ್ದೆ. ಇಷ್ಟೊತ್ತು ಗಾಡಿ ನೋಡ್ಬಿಟ್ಟು ಓಡ್ ಬಂದವನೆ. ಪೂಜೆ ಅಂದ್ರೆ ಅಷ್ಟು ಇಂಟ್ರೆಸ್ಟೆಡ್ ನಿಂಗೆ? ಅವನ ದಾರಿಲ್ಲ ಅವ್ನು ಬರ್ತಾನೆ. ತೆಗಿಯಪ್ಪ ತೆಗಿ, ತಲೆ ಸುತ್ತೈತೆ ಹೊಟ್ಟೆಸಿಗೆ. ಅಮಾವಾಸ್ಯೆಯಲ್ಲಿ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅದು ನನಗೆ ಇವತ್ತು ಅನುಭವ ಆಯಿತು. 1 ಕಿಲೋಮೀಟ್ರಿಂದ ಪ್ರತಿ ಹೋಟ್ಲು ಹೋಗಿ ಬಗ್ಗು ನೋಡಿದ್ದೀವಿ ಫ್ರೆಂಡ್ಸ್. ಒಂದಾಗಲೂ ಅನ್ನ ಇಲ್ಲ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆಯಲ್ಲಿ ಅನ್ನ ಸಿಕ್ಲಿಲ್ಲ ಅಂದರೆ ಇದು ನಿಜವಾಗ್ಲೂ ಅಮಾವಾಸ್ಯೆ, ಕೆಟ್ಟ ಅಮಾವಾಸ್ಯೆ ಅಂದರೆ ಇದೇ ಇರಬೇಕು ಫ್ರೆಂಡ್ಸ್. ಯಪ್ಪ ಶಿವ ಆದರೂ ಬಿಟ್ಟಿಲ್ಲ. ಇನ್ನೂ 1 ಕಿಲೋಮೀಟ್ರ್ ಹೋಗಿ ನೋಡ್ಕೊಬತ್ತೀನಿ ಅಂತ ಹೋಗೈತೆ. ಅದ್ರ ಬದಲು ಅನ್ನ ಮಾಡ್ಕೊಂಡು ಮೊಸರು ಮಾಡ್ಕೊಂಡು ತಿನ್ಬೋದಿತ್ತು. ಏನಂತೆ ಟಾಮ್? ತಂಗಳನ್ನ. ವಾವ್ ವೆರಿ ನೈಸ್. ಈ ಶಿವ ಕಾಯ್ಕೊಂಡ್ರೆ ಇವತ್ತು ನನ್ನ ತಿಥಿ ಆಗ್ತೈತೆ ಅಷ್ಟೇ ಫ್ರೆಂಡ್ಸ್. ಅಂತಂ ಪಾಪಂ ಇವತ್ತು ಆ ಭಾಷೆ ಮಾತಾಡಬಾರ್ದು. ಯಾಕಂದ್ರೆ ಹಸುವು ತಡೆಯೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನನ್ನ ತಂಗಳನ್ನಾದ್ರೂ ತಿಂದು ಜೀವ ಉಳಿಸ್ಕೊತೀನಿ. ಶಿವಕುಮಾರ್ ಮಾತ್ರ ನಂಬಲ್ಲ ನಾನು ಊಟ ತರ್ತೈತೆ ಅಂತ. ನಾನೀಗ ಒಂದು ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಇದೇ ಟೊಮೊಟೊ, ಈರುಳ್ಳಿ ಅವೇ ಇವೆಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಬೋದು ಫ್ರೆಂಡ್ಸ್. ಉಪ್ಪಿಟ್ಟು ಮಾಡೋಷ್ಟು ಪೇಷನ್ಸೇ ಇಲ್ಲ ನನಗಂತೂ. 12 ಗಂಟೆ ಗಂಟೆ ಹಸ್ಕೊಂಡಿದ್ದೀನಿ ಅಂದರೆ ನಿಜ ಫ್ರೆಂಡ್, ನಾನು ಬದುಕಿರೋದೇ ಒಂದು ಮಿರಾಕಲ್ಲು ಹೇಳ್ಬೇಕು ಅಂದರೆ. ಊಟ ಇಲ್ಲಾಂದ್ರೆ ನಾನು ಬದುಕೋದೇ ಇಲ್ಲ. ಅದು ನಿಮಗೆ ನನಗಿಂತ ಮುಂಚೆನೇ ಗೊತ್ತಲ್ಲ ಫ್ರೆಂಡ್ಸ್. ಅಯ್ಯಪ್ಪ, ಮನೆಯೆಲ್ಲ ತಿರುಸ್ತೈತೆ, ಸುತ್ತೈತೆ. ಮನೆ ಸುತ್ತೈತೆ, ನಾನು ಸುತ್ತೈತೀನಿ ಗೊತ್ತಿಲ್ಲ. ಶಿವ ಇಡೀ ಏರಿಯಾ ಬೆಂಗಳೂರು ತನಕ ಊಟ ಹುಡ್ಕೊಂಡೋಗ್ರಿ, ನಾನು ತಲೆ ಕೆಡ್ಸ್ಕೊಳಲ್ಲ. ನನ್ನ ಹೊಟ್ಟೆ ನಾನು ತುಂಬಿಸ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಹಸ್ವಾದಾಗ ಗೊತ್ತಾಗುತ್ತೆ ಗಂಡನಿಗೆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಹೆಂಡತಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತ. ಪ್ರೀತಿ ತಲೆ ಸುತ್ತೈತೆ ಇಲ್ಲಿ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಹೊಟ್ಟೆ ಹಸ್ದಾಗ. ಸ್ವಾಮಿ. ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು, ಉಪ್ಪು. ಇದೇ ಇವತ್ತು ಮೃಷ್ಟಾಂಗ ಭೋಜನ. ಮೃಷ್ಟಾನ್ನ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಬುಕ್ಕಲ್ಲಿ ಇದಿರಲಿಲ್ಲ. ಇವತ್ತು ಟೊಮೊಟೊ ಹುಳ ಇದ್ರೂ ತಿಂತಾ ಇರ್ತೀನಿ. ಅದು ಒಂದ್ಸಲ ನೋಡ್ಬಿಡ್ತೀನಿ. ಇಲ್ಲ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನೀವು ಅರ್ಥ ಮಾಡ್ಕೊಳ್ಳೋ. ಟೊಮೊಟೊ ಕಿವುಚಕ್ಕೂ ನನ್ನ ಕೈ ಶಕ್ತಿ ಇಲ್ಲ ಅಂದರೆ ನನ್ನ ಪರಿಸ್ಥಿತಿ ಹೆಂಗಾಗಿರ್ಬೋದು. ಈ ಗೋಡೆ ಸಪೋರ್ಟ್ ಇಲ್ಲ ಅಂದರೆ ಇಲ್ಲೇ ಬಿದ್ದೋಗ್ತೀನಿ ನಾನು. ಮಹೇಂದ್ರ ಬಾಹುಬಲಿ.
1 ಕಿಲೋಮೀಟ್ರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಎಲ್ಲೂ ಊಟ ಸಿಗ್ತಾ ಇಲ್ಲ. ಮೊಸರು ತಗೋ ನನ್ನ ಕೈಲಿ ಜೀವ ಹೋಗಂಗೆ ಆಗ್ತೈತೆ, ನನ್ನ ಕೈಲಿ ಬದುಕಕ್ಕೆ ಆಗ್ತಾ ಇಲ್ಲ ಅಂದರೂ ಕೇಳಿದ. ಹೋಟ್ಲೂಟ ತರ್ತೀನಿ ಅಂದ್ಬಿಟ್ಟು ಪೇಷಂಟ್ ಮಾಡ್ಬಿಟ್ಟು ಹೋಗೈತೆ. ಇರ್ಬೇಕಿತ್ತು ಈ ಹಸಿ ಗೊಜ್ಜಿಗೆ ಶಿವಕುಮಾರ್ ಹಾಕೊಂಡಂಗೆ ಕಿವುಚ್ಬಿಡ್ತಾ ಇದೆ. ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂಗೆ ನಮ್ಮನೇಲಿ ಅನ್ನನೇ ಸೀಸಲ್ಲ ಫ್ರೆಂಡ್ಸ್. ನಾನು ಅಪರೂಪಕ್ಕೆ ಅನ್ನನೂ ಸೀದೋಗೈತೆ ರಾತ್ರಿ. ಈ ಸೀದೋಗಿರೋ ಅನ್ನದಲ್ಲಿ ಚೆನ್ನಾಗಿರೋ ಅನ್ನನ ನಾನು ಹೆಂಗೆ ತೆಗಿಯೋದು? ಟೈಮ್ ಕೆಟ್ಟೋದ್ರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಹಿಂಗಾಗ್ತಿದೆ ನೋಡಿ ಫ್ರೆಂಡ್ಸ್. ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ ನಮ್ಮ ಈ ಹಸಿಗೊಜ್ಜು ಅನ್ನ. ಸೂಸೈಡ್ ಮಾಡ್ಕೊಂಡ್ರೆ ಮಾಡ್ಕೊಬಿಡ್ತೀನಿ, ಊಟ ಬಿಡು ಅಂದ್ರೆ ಆಗಲ್ಲ ಫ್ರೆಂಡ್ಸ್, ಕಷ್ಟ. ಅನ್ನ ಅಳಿಸಿದೆ. Oh my god. ಬಟ್ ಇಟ್ಸ್ ಓಕೆ. ಹಾ ಚೆನ್ನಾಗಿಲ್ವಾ ಅಂತ ಕಳ್ಸ್ಕೊಂಡು ಅನ್ನ ಸಾಂಬಾರ ಅನ್ನ ಸಾಂಬಾರ ತಗೋದು ಕೊಡು ನಿನ್ನೆ ಬರ ಚೆನ್ನಾಗಿಲ್ಲ ಗೊತ್ತಿಲ್ಲ. ಅಪ್ಪಿ ತಟ್ಟೆ ಕೊಡಪ್ಪಿ ಬೇಗ ಪ್ಲೀಸ್ ಅಪ್ಪಿ, ಅನ್ನ ಅಡ್ಸೋಗೈತೆ ಸೈಡ್ ಗಿಡಪ್ಪಿ. ನಾನು ನೀನ್ ಗಂಡಸು ತರ್ತೀಯ, ಹೆಣ್ಮಕ್ಳು ತಲೆಯಲ್ಲ ಹೊಟ್ಟೆಸಿಗೆ. ಒಂದು ಕೆಲಸ ಮಾಡಿದೆ ಅಪ್ಪಿ ನಿನ್ ಕೆಲ್ಸದ ಲೆಕ್ಕಾಚಾರ ಮಾತ್ರ ಏನೋ ಚೆನ್ನಾಗಿ ನೋಡ್ಕೊ. ನಾವು ಮುಚ್ಚ ಮಾಡಿರೋದು ಮುತ್ಕಿ ಮಾಡಿರೋದು ಚೆನ್ನಾಗಿರ್ತೈತೆ. ಹಳೆ ಕೈಯಲ್ಲಿ ಅಡುಗೆ ಚೆನ್ನಾಗಿ ಬರೋದು. ಇಂದಪ್ಪಿ ಸಾಂಬಾರು ಹಾಕು ಬೇಗ ಪ್ಲೀಸ್. ತಲೆ ಸುತ್ತೈತೆ ಹಾಕಪ್ಪಿ, ನನ್ ಜಾಸ್ತಿ ಮಾತಾಡಿಸ್ಬೇಡ. ಅನ್ನ ಕಟ್ಸ್ಕೊ ಬಂದ್ರೆ ಬೋಂಡ ಕಟ್ಸ್ಕೊ ಬಂದಿದ್ಯಲ್ಲಪ್ಪಿ, ಬರೀ ಬೋಂಡ. ಅನ್ನದೊಳಗೆ ಬೋಂಡ ಕಟ್ಟವ್ರಂದ್ರೆ ಅಪ್ಪಿ ಬಜ್ಜಿ ಬೋಂಡ ಇವತ್ತೇನು ತರಬಾರ್ದಪ್ಪಿ. ತಗೋ ಬಂದ್ ಆಚೆಗೆ ಬಿಸಾಕು. ಸಾಕು ಫ್ಯಾಮಿಲಿಯರು ಉಯ್ಯಿ ಉಯ್ಯಿ ಉಯ್ಯಿ. ನಿಮ್ಮೂರ ಕಡೆಯವರು ಸಾಂಬಾರು ನಮ್ಮೂರ್ ಕಡೆ ಸಾರ ಟೇಸ್ಟ್ ಯಾ ಎಲ್ಲ ತರಕಾರಿ ಮಿಕ್ಸ್ ಆಯ್ತು ಅಂದ್ರೆ ನಮ್ಮೂರ್ ಸಾರೆ. ಆ ಬಿಸಿ ಅನ್ನ ಆಯ್ತಾ ಚೆನ್ನಾಗಿರೋ ಸಾರು ಮಾಡ್ತೀನಿ. ಮಾಡ್ತೀಯ ನಮಗೂ ಇಲ್ವಾ? ನಿನ್ಗೂ ಬೇಕಾಯ್ತ್ರಲ್ಲೇ ತಡ್ಕೋ, ಅಡ್ಗೆ ಮಾಡ್ತೀನಿ ತಿನ್ಬಿಟ್ಟು. ಸ್ವಲ್ಪ ತಡ್ಕೋಬೇಕು, ಆಮೇಲೆ ತಿನ್ಬೇಕು. ಅಂತ ತಂಗೈತೆ. ಅಬ್ಬಾ ಸೂಪರ್ ಆಗೈತಪ್ಪಿ. ಮುತ್ಕಿತ್ತು. ಹಾ ಬಾ ಕುತ್ಕೋ ತಿನ್ನು. ಟೇಬಲ್ ಮಾಡ್ಕತ್ತೆ. ಟೇಬಲ್ ಎತ್ಕೊಳ್ಳೋಕೆ ಶಕ್ತಿ ಇಲ್ಲಪ್ಪಿ ಪ್ಲೀಸ್. ಬರ್ಕೆ ಏರದಲ್ಲಿ ಹೋಟ್ಲುಗಳೆಲ್ಲ ಒಂದ್ ಕಡೆ ಕ್ಲೋಸ್ ಮಾಡಿಸ್ಬಿಡಪ್ಪಿ. ಪರವಾಗಿಲ್ಲ ಪಳಕ್ರಲ್ಲ ಕೊಳಕ್ರು ಹಂಗನ್ಬಾರ್ದು. ಪ್ರಾಣ ಹೋಗೋ ಟೈಮಲ್ಲಿ ಅನ್ನ ಕೊಟ್ಟರೆ ದೇವ್ರು. ಚೆನ್ನಾಗಿ ಮಾಡೋ ತಾನೆ, ಸೂಪರ್ ಆಗಿ ಮಾಡೋರೆ ಫ್ರೆಂಡ್ಸ್. ಇನ್ನೊಂದ್ಸಲ ನಾನು ಅವ್ರನ್ನ ಮೀಟ್ ಮಾಡಿಸು. ಚಿಕ್ಕಂಗಡಿ ಕೇರ್ಲೆಸ್ ಮಾಡ್ತಾ ನೋಡು, ಅಲ್ಲೇ ಚೆನ್ನಾಗಿರೋದು. ನಿಜ, ಚಿಕ್ಕ ಅಂಗಡಿಗಳಲ್ಲಿ ರೋಡ್ ಸೈಡ್ ಅಂಗಡಿಗಳಲ್ಲೇ ಟೇಸ್ಟ್ ಜಾಸ್ತಿ. ಬಣ್ಣ ಚೆನ್ನಾಗಿ ಅಪ್ಪ ಸ್ವಲ್ಪ ಜೀವ ಬಂತು, ಪೂರ್ತಿ ಜೀವ ಬರ್ಸ್ಕೊಬಿಡ್ತೀನಿ ಈಗ. ಊಟ ತಿಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರ್ತೈತೆ ಫ್ರೆಂಡ್ಸ್. ಇವತ್ತು ನನಗೋಸ್ಕರ ನನ್ನ ಗಂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ. ನಾನು ಆರಾಮಾಗಿ ನಿದ್ದೆ ಆದರೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಶಿವ ಅರ್ಧಂಬರ್ಧ ಊಟ ಮಾಡ್ಬಿಟ್ಟು ಹೋಯ್ತು. ನನ್ನ ಅಷ್ಟು ಬಕ ಸುರಿ ಥರ ತಿಂತಾ ಇದ್ನಲ್ಲ ಪಾಪ ಅಂದ್ಬಿಟ್ಟು ನನಗೆ ಅನ್ನದಾನ ಮಾಡ್ಬಿಟ್ಟು ಹೋಯ್ತು. ಅದಕ್ಕೆ ನಾನು ಈಗ ಶಿವಾಗ ಅಡುಗೆ ಮಾಡಬೇಕು, ಬೇಗ ಆಗಬೇಕು ಅಂತ ಅಡುಗೆ ಮಾಡೋಣ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಟೊಮೊಟೊ ಗೊಜ್ಜು, ನಮ್ಮ ಕಡೆ ಮುಟ್ಟೆಗೆ ಟೊಮೊಟೊ ಗೊಜ್ಜು, ಸೈಡಲ್ಲಿ ಕಾಳುಗಳು ಫ್ರೈ, ಮಜ್ಜಿ, ಚಿಕನ್ನು ಬಜ್ಜಿ ಅದು ಇದು ನೆಂಚ್ಕೊಂಡು ತಿಂತೀವಿ. ಶಿವ ಅಪರೂಪಕ್ಕೆ ಟೊಮೊಟೊ ಗೊಜ್ಜು ಮುದ್ದೆ ಕೇಳ್ಬಿಡ್ತು ಒಂದು 4-5 ದಿನದ ಹಿಂದೆ. ಅದು ನನಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ರೆಸಿಪಿನ. ಟೊಮೊಟೊ ಗೊಜ್ಜು ಮುದ್ದೆ ಮಾಡ್ತೀನಿ, ಸೈಡ್ಗೆ ಬೆಂಡೆಕಾಯಿ ಫ್ರೈ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಸೂಪರ್. ಸಂಜೆಗೆ ಆಗೋ ಥರ ಒಂದೇ ಸಲ ಅಡುಗೆ ಮಾಡಿ ಇಟ್ಕೊಡ್ಬೇಕಪ್ಪ. ಮಧ್ಯಾಹ್ನ ಹೊತ್ತು ಬಿಸಿ ಬಿಸಿ ಊಟ ತಿಂದರೆ ಹೆಂಗೆ ನಿದ್ದೆ ಬರ್ತಿದ್ದೆ ಗೊತ್ತಾ ಫ್ರೆಂಡ್ಸ್? ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು ಹಿಂಗೆ ಬಿದ್ದೋಗ್ತೀನಿ, ಆ ಥರ ನಿದ್ದೆ ಬರ್ತೈತೆ. ರಾಜಯೋಗ ಅಂದರೆ ಇದೇ ಇರಬೇಕು. ನಾನು ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಐ ಕಾಂಟ್. ಅದಕ್ಕೆ ಮೊದಲು ತರಕಾರಿಯನ್ನೆಲ್ಲ ವಾಶ್ ಮಾಡೋಕ್ಕೆ ನೀರಿಗೆ ಹಾಕ್ಕೊಬಿಡ್ತೀನಿ, ಆಮೇಲೆ ಬೇಗ ಅಡುಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮಲ್ಲಿಗೆ ಹೂ ಯಾವತ್ತು ನಾವು ಆರಾಮಾಗಿರ್ಬೇಕಂದ್ರೆ ಆಂಟಿ ಥರ ಇರಬೇಕು. ಅಂದರೆ ಈ ಥರ ತಲೆಗೆ ಗಂಟು ಹಾಕ್ಕೊಂಡು ಫ್ರೀಯಾಗಿ ನೈಟಿ ಹಾಕ್ಕೊಂಡಿದ್ರೆ ಎಷ್ಟು ಆರಾಮಾಗಿರ್ತಿತ್ತೋ. ಬಟ್ ಆ ಕೆಲಸ ನಾವು ಮಾಡಲ್ಲ.
ಇನ್ನೂ ಆಂಟಿ ಆಗಕ್ಕೆ ತುಂಬ ಟೈಮ್ ಇದೆ, ಅದಕ್ಕೋಸ್ಕರ ನಾನು ಅದನ್ನು ಫಾಲೋ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಹೆಂಗಿದ್ರು ಒಂದಲ್ಲ ಒಂದಿನ ನೈಟಿಯಲ್ಲೇ ನಾನು ಶಿಫ್ಟ್ ಆಗಬೇಕು. ಮೊದಲೇ ಯಾಕೆ ಶಿಫ್ಟ್ ಆಗಬೇಕು, ಲೇಟಾಗಿ ಶಿಫ್ಟ್ ಆಗೋಣ, ಒಂದು 30-35 ಆದಮೇಲೆ ಶಿಫ್ಟ್ ಆಗೋಣ. ಆಂಟಿ ಆಗ್ತಾರಲ್ಲ ನೈಟಿ ಆಗೋಕ್ಕಾಗಲ್ಲ, ಸಾರಿ ನೈಟಿ ಆಗ್ತಾರಲ್ಲ ಆಂಟಿ ಆಗೋಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ನೈಟಿ ಆಗ್ತಾಯಿದ್ದೆ. ನೈಟಿ ಫ್ರೆಂಡ್ಸ್, ನೈಟಿ ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ಇದರಲ್ಲಿ 2 ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಫ್ರೈ ಮತ್ತು ಟೊಮೊಟೊ ಗೊಜ್ಜು ಎರಡಕ್ಕೂ ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಇದು ಉದ್ದುದ ಟೊಮೊಟೊ ಸಾರಿಗೆ, ಅದು ಟೊಮೊಟೊ ಅಲ್ಲ ಬೆಂಡೆಕಾಯಿ ಫ್ರೈಗೆ. ಇದು ಟೊಮೊಟೊ ಹಣ್ಣು ಹಿಂಗೆ ಕಟ್ ಮಾಡ್ಕೊಂಡಿದ್ದೀರಿ ಅಂತ ಇದ್ದೀರಾ ಫ್ರೆಂಡ್ಸ್, ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಅದು ತೋರಿಸ್ತೀನಿ, ನನ್ನ ಸ್ಟೈಲೇ ಬೇರೆ, ನಾನೇ ಬೇರೆ. ಬೆಂಡೆಕಾಯಿ ಇವಿಷ್ಟು ಹಾಕಿ ಈಗ ಒಳ್ಳೆ ಅಡುಗೆ ಮಾಡಬೇಕು. ಮೊದಲು ಟೊಮೊಟೊ ಸಾರು ಮಾಡ್ಕೊಬಿಡೋಣ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದೇ ಮಾಮೂಲಿ ನಾನು ಡೈಲಿ ಯೂಸ್ ಮಾಡೋ ಕುಕ್ಕರ್. ಅದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಆಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಇದೊಂದು ಸ್ವಲ್ಪ ಸಾರು ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಗೊಜ್ಜು ಥರ ಅಂದರೆ ತೀರಾ ಕಮ್ಮಿ ಬಂದುಬಿಡುತ್ತೆ. ನಾನು ನೈಟ್ಗೂ ಆಗಂಗೆ ಮಾಡ್ಕೋಬೇಕಲ್ಲ, ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಂಬಾರಿಗೆ ಈ ಥರನೇ ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಅನ್ಕೊಳ್ತೀವಿ ಈ ಥರ ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ ಹಂಗೆ ಹಿಂಗೆ ಅಂತಲ್ಲ. ನಾನು ವಿಸಿಲ್ ಹಾಕೋರೋದ್ರಿಂದ ನೀಟಾಗಿ ಬೇಯುತ್ತೆ. ಇನ್ನೂ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಒಂದು ಅರ್ಧ ಭಾಗದಷ್ಟು ಮೇಲೆ ಎಲ್ಲ ಚೆನ್ನಾಗಿ ಬೆಂದರೆ ಸಾಕು. ಸ್ವಲ್ಪ ಸಾಫ್ಟ್ ಆಗೋ ಅಷ್ಟೊತ್ತಿಗೆ ಸಾಂಬಾರು ಪುಡಿ ಹಾಕೋಬೇಕು. ಬೇಳೆ ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಜಾಸ್ತಿ ಬಳಸಲ್ಲ, ಇವತ್ತು ಮಾತ್ರ ಎಲ್ಲ ಅಡುಗೆಗಳಲ್ಲೂ ಬಳಸ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕು ನಮಗೆ ನೀರು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಬೆಂದರೆ ಗಟ್ಟಿಯಾಗುತ್ತೆ ಅಂತ. ಕೊತ್ತಂಬರಿ ಹಾಕಿ 2 ವಿಸಿಲ್ ಕೂಗಿಸ್ಕೊಬಿಟ್ರೆ ಸಾಂಬಾರು ರೆಡಿ. 2 ವಿಸಿಲ್ ಬರೋಷ್ಟರಲ್ಲಿ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಬಿಡೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಆದರೂ ಹುರ್ಕೋಬೋದು. ಹೆಂಗಿದ್ರು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಆಮೇಲೆ ಎಣ್ಣೆಯಲ್ಲಿ ಹುರ್ಕೊಳ್ತೀವಲ್ಲ, ಅದಕ್ಕೆ ಬರೀ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಹಿಂಗೆ ಹುರ್ಕೊಳ್ಳೋದ್ರಿಂದ ಬೇಗ ಆಗ್ಬಿಡ್ತೈತೆ. ಅದನ್ನು ಸೈಡ್ಗಿಟ್ಟು ಆಮೇಲೆ ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ ಏನು ಬಳಸ್ತಾ ಇಲ್ಲ, ಬರೀ ಹಸಿಮೆಣಸಿನ್ಕಾಯಲ್ಲೇ. ಇದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬೆಂದುಬಿಟ್ರೆ ಖಾರನೂ ಇರಲ್ಲ, ಸ್ವಲ್ಪ ಫ್ಲೇವರ್ ಮಾತ್ರ ಇರ್ತೈತೆ. ಆ ಥರ ಬೆಳ್ಳುಳ್ಳಿನೂ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದೇನೆ. ಇದನ್ನು ಬರೀ ಎಣ್ಣೆಲೇ ನಾವು ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೇ. ಇದಕ್ಕೇನು ಎಕ್ಸ್ಟ್ರಾ ನೀರು ಹಾಕಿ ನಾನು ಬೇಯಿಸ್ಕೊಳ್ಳಲ್ಲ. ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ, ಈಗ ಎಣ್ಣೆಲೂ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಏನು ನೀರು ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಇದೊಂದು 2-3 ನಿಮಿಷ ಫ್ರೈ ಆದಮೇಲೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ, ನಮ್ಮ ಮನೇಲಿ ಇರಲಿಲ್ಲ. ಅರಶಿನ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಬೇಕು. ಈ ಥರ ಪುಡಿಗಳು ಹಾಕಿದ್ಮೇಲೆ ಸ್ವಲ್ಪ ತಳ ಅಂಟ್ತಾ ಇರ್ತೈತೆ. ಹಂಗಾಗಿ ಲೋ ಫ್ಲೇಮಲ್ಲೇ ಈ ಫ್ರೈ ಆಗೋ ತನಕ ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಂದು 7-8 ನಿಮಿಷ ಅಷ್ಟೇ ಈ ಪಲ್ಯ ರೆಡಿ ಆಗಿಬಿಡ್ತೈತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಬೆಂದೋಗ್ಬಿಡ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಬೆಂಡೆಕಾಯಿ ಪಲ್ಯ ಸಿಂಪಲಾಗಿ ರೆಡಿ ಆಗ್ತೈತೆ. ಚಪಾತಿಗೂ ಅನ್ನ ಸಾಂಬಾರಿಗೂ ಚೆನ್ನಾಗಿರ್ತೈತೆ. ಅಷ್ಟರಲ್ಲಿ 2 ವಿಸಿಲ್ ಬಂದಿತ್ತು ಟೊಮೊಟೊ ಸಾಂಬಾರು. ಅದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ಟೊಮೊಟೊ ಬೆಂದಿರುತ್ತೆ. ಇಷ್ಟೇ ಸಾಂಬಾರು ರೆಡಿ. ನಮ್ಮ ಸ್ಪೆಷಲ್ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ ರೆಡಿ ಫ್ರೆಂಡ್ಸ್. ಎಸ್, ಇವತ್ತು ರಾಜಯೋಗ ನಿಂದು. ಅಂದ್ರೆ ನನ್ಗೆ ಅನ್ನದಾನ ಮಾಡ್ದಲ್ಲ, ಅದಕ್ಕೆ ನಾನು ಹಿಂಗೆ ಮುದ್ದೆ ದಾನ ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ, ಸಾರಿ ಅನ್ನದ ಮುದ್ದೆ ಫ್ರೆಂಡ್ಸ್. ನಮ್ಮ ಕಡೆ ಸ್ಪೆಷಲ್ ಇದು. ನನಗೆ ತುಂಬಾ ಇಷ್ಟ ಈ ಮುದ್ದೆ. ಟಿವಿ ಆಫ್ ಮಾಡ್ತೀರಿ? ಸಖತ್ತಾಗೈತಾ? ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಚೆನ್ನಾಗಿ ತಿನ್ಬಿಡು. ಆಮೇಲೆ ಖಾರ 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 ಅನ್ನು. ಟಾಮ್, ಮುದ್ದೆ ಬೇಕಾ? ಮುದ್ದೆನ ಅನ್ನನ? ಮಟನು ಚಿಕನು ಕೇಳಬೇಡ. ಬೇಡ ಅಂದ್ರೆ ನಾಯಿ ಬಲ ನಿಂದೆ ಜುಟ್ಟು ಅಷ್ಟೇ. ಕೂದಲು ಬೆಳಬಿಡ್ತದೆ ಮುರಿಸ್ಕೆ ಬೆಳೆದ್ಬಿಡ್ತಾ? ಗುಂಡಾಡ್ಸ್ಬಿಡಿ ಒಂದ್ಸಲ. Oh my god. ಸಾರಿ ಫ್ರೆಂಡ್ಸ್, ಅಂದರೆ ಬೆಳಗ್ಗೆದ ಹೆವಿ ಕೆಲಸ ಆಗ್ಬಿಡ್ತು, ಫುಲ್ ಸುಸ್ತಾಗ್ಬಿಟ್ಟು ಮಲಗ್ಬಿಟ್ಟೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೂ ಅದೇ ಅಡುಗೆನೇ ಇತ್ತು. ಬಿಸಿ ಬಿಸಿ ಅನ್ನ ಮಾಡ್ಕೊಡ್ತೀವಿ. ಸೂಪರ್ ಆಗಿತ್ತು ಸಾಂಬಾರಲ್ಲಪ್ಪೆ. ಈಗ ವಿಶಿಂಗ್ ಟೈಮ್, ಸಾರಿ ಫ್ರೆಂಡ್ಸ್, 3 ದಿನದಿಂದ ವಿಶ್ ಮಾಡೋಕ್ಕಾಗಲಿಲ್ಲ. ಶಿವಕುಮಾರ್ ಪ್ರಾಬ್ಲಮ್ಮು. ನಾನು ವಿಶ್ ಮಾಡಿಸ್ಬಿಡ್ತೇನೆ ಅಂದ್ಬಿಟ್ಟು 8 ಗಂಟೆಗೆ ದಬ್ಬಾಕೋತಾಯಿತ್ತು. ಮಾರುತಿ ಬ್ರದರ್ ಹಾಯ್. ಹಾಯ್. ತನ್ಮಯಿ ಹಾಯ್. ಹಾಯ್. ಅನುಷಾ ಹಾಯ್. ಹಾಯ್. ಜೀವನ್ ಹಾಯ್. ಹಾಯ್. ಶ್ರೀಕಾಂತ್ ಅವ್ರದ್ದು 30ಕ್ಕೆ ಬರ್ತಡೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ ಅಣ್ಣ. ಹ್ಯಾಪಿ ಬರ್ತಡೆ. ಆಸಾ ಹಾಯ್. ಹಾಯ್. ತರುಣ್ ಹ್ಯಾಪಿ ಬರ್ತಡೆ 7ನೇ ತಾರೀಕು. ಹ್ಯಾಪಿ ಬರ್ತಡೆ. ಪ್ರಿಯಾ ಹ್ಯಾಪಿ ಬರ್ತಡೆ 2 ಇವತ್ತೇ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕವಿತಾ ಸಿಸ್
ಸಾರಿ ವಿಶಾಲ ಸಿಸ್ಟರ್ ಮಗಳು ಕವಿತಾ ಹಾಯ್. ಹಾಯ್ ಕಾವೇರಿ ಹ್ಯಾಪಿ ಬರ್ತ್ಡೇ ಇವತ್ತ 2ಕ್ಕೆ. ಹ್ಯಾಪಿ ಬರ್ತ್ಡೇ. ನಶಿಕಾ ಹ್ಯಾಪಿ ಬರ್ತ್ಡೇ 6. ಹ್ಯಾಪಿ ಬರ್ತ್ಡೇ. ಕಾರ್ತಿಕ್ ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ನನ್ನ ಬರ್ತ್ಡೇ. ತಮ್ಮನ ಹೆಸರು ಕಾರ್ತಿಕ್, ಅವನಿಗಿಲ್ಲ. ಜ್ಯೋತಿ ಸಿಸ್ಟರ್ ಹಾಯ್. ಹಾಯ್ ನವೀನ್ ಅವರು 3ನೇ ತಾರೀಕು ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ಬರ್ತ್ಡೇ. ತಿಲಕ್ ಗೌಡ 9ಕ್ಕೆ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ತನ್ವಿ ಸರ್ಜಾಪುರ ಹಾಯ್. ಹಾಯ್ ದೀಪಾ ದೇವರಾಜ್ ಅವ್ರದ್ದು ಆನಿವರ್ಸರಿ ಹಾಯ್. ಸೇಮ್ ದೀಪಾ ದೇವರಾಜ್ 2 ಒಂದೇ ನೇಮ್ ಬರುತ್ತೆ. Happy. 2ಕ್ಕೆ ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಅಂಡ್ ಬ್ರದರ್. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಹ್ಯಾಪಿ ಬಾಯ್. ಗುಡ್ ಅಮಾವಾಸ್ಯೆ. ನೈಟ್.